ಲಚ್ಚಾನ ಸಿದ್ಧಲಿಂಗನ ಪ್ರತಿರೂಪವಾಗಿ ಭಕ್ತರ ಮನೆಯಲ್ಲಿ ಬೆಳಗುವಂತ ನಡೆದಾಡುವ ದೇವರಾಗಿರ್ತಕ್ಕಂಥ ಮಹಾಪ್ರಭು ಅಡವಿಲಿಂಗ ಮಹಾರಾಜರ ಒಂದು ಮೇಲಿನ ಕವನದ ಶೀರ್ಷಿಕೆಯನ್ನಾಗಿ ಅದನ್ನ ಭಕ್ತಿಗೀತೆಯನ್ನ ಇದೇ ನಮ್ಮ ಬೆನಕನಹಳ್ಳಿ ಗ್ರಾಮದ ಬಾಬು ಅಂಕಲಿಗೆಯವರು ಸಾಹಿತ್ಯವನ್ನು ಬರೆದು ಅವರ ಜೊತೆಯಲ್ಲಿ ನಾವು ಕೂಡ ಸಹಕಾರವನ್ನು ನೀಡಿ ಆ ಭಕ್ತಿಗೀತೆಯನ್ನ ಇದುವರೆಗೂ ನಾವು ಒಂದೇ ಒಂದು ನುಡಿಯಷ್ಟು ಸ್ಟೇಟಸ್ ಹಾಕಕ್ಕಂತ ಹೇಳಿ ಒಂದು ನುಡಿ ಬಿಡುಗಡೆ ಮಾಡಿದ್ದೀವಿ. ಅಪ್ಪಗಳ ಅಮೃತ ಹಸ್ತದಿಂದ ಗೀತೆಯನ್ನ ಬಿಡುಗಡೆ ಇವತ್ತು ಆಗ್ತಾ ಇದೆ. ಒಂದು ಹಾಡ ರೆಕಾರ್ಡಿಂಗ್ ಆಗಿದೆ. ಆ ಗೀತೆಯನ್ನ ಒಂದ್ಸಲ ನಮ್ಮ ಬಾಬು ಅಂಕಲ್ಗೆ ಅವರ ಕಂಠ ಸಿರಿಯಲ್ಲಿನೇ ಕೇಳೋಣ. ಕೇಳಿದ ನಂತರ ಅಪ್ಪಗಳಿಂದ ಎಲ್ಲರ ಮೊಬೈಲ್ ಡೌನ್ಲೋಡ್ ಹಾಕಿ ಆ ಹಾಡ ಬಿಡಿಸುವಂತ ಅಪ್ಪಗಳ ಅಮೃತ ಹಸ್ತದಿಂದ ಈಗ ನಮ್ಮ ಬಾಬು ಅಂಕಲ್ಗೆ ಅವರು ಆ ಟ್ರ್ಯಾಕ್ ಫೋನ್ ಅಲ್ಲಿ ಕೊಟ್ಟು ಒಂದ್ಸಲ ಏನೈತಿ ಅಪ್ಪಗಳ ಆಶೀರ್ವಾದ ಪಡ್ಕೊಂಡು ಅಡವಿಲಿಂಗ ಮಹಾರಾಜನೇ ಅಡವಿಲಿಂಗ ಮಹಾರಾಜನೇ 12 ಕೋಟಿ ಜಪ ಯಜ್ಞವು ಮಾಡಿಸಿ 12 ಕೋಟಿ ಜಪ ಯಜ್ಞವು ಮಾಡಿಸಿ ವಿಶ್ವಕ್ಕೆ ಶಾಂತಿಯು ಕೋರಿದೆ ಈ ಭವಸಾಗರದಿಂದಲೇ ದಾಟಿಸು ಹೇ ಮಹಾಪ್ರಭು ಹೇ ಮಹಾಪ್ರಭು हे महाप्रभु हे
ಹಾಡಿದವರು ಬಾಬು ಅಂಕಲಿಗಿ ದನಕನಹಳ್ಳಿ. ಇವರ ಮೊಬೈಲ್ ನಂಬರ್ 9535426210. ಧ್ವನಿ ಮುದ್ರಣ ಶ್ರೀ ವಿನಾಯಕ್ ರೆಕಾರ್ಡಿಂಗ್ ಸ್ಟುಡಿಯೋ, ಈ ಹಬ್ಬ ಮಾಸ್ಟರ್. ಈ ಪರಮ ಪೂಜ್ಯರ ಮೇಲಿನ ಭಕ್ತಿಗೀತೆಯನ್ನು ಕೇಳಿ ಸಿರಿಕನಹಳ್ಳಿ ಗ್ರಾಮದ ನಿವೃತ್ತ ಮಿಲಿಟರಿ ಸಾಹೇಬರಾಗಿರ್ತಕ್ಕಂಥ MM ಲೋಣಿ ಗುರುಗಳು ಈ ಭಕ್ತಿಗೀತೆಗೆ 110 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಬಾಬು ಅಂಕಲಿಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇನ್ನು ಇನ್ನೊಂದು 15 ದಿವಸದಲ್ಲಿ ಇನ್ನೊಂದು ಭಕ್ತಿಗೀತೆಯನ್ನ ಬಿಡುಗಡೆ ಆಗಲಿದೆ. ಅದು ಭಕ್ತಿಗೀತೆಗೆ ಕವನದ ಶೀರ್ಷಿಕೆ ಮೊದಲನೇದಾಗಿ, ಕರ್ಮ ಕಳೆಯಿತೋ ಧರ್ಮ ಬೆಳಗಿತೋ ಪುಣ್ಯ ಭೂಮಿಯಲ್ಲಿ, ಸುಕ್ಷೇತ್ರ ಪ್ರಭುದೇವರ ಬೆಟ್ಟದಲ್ಲಿ. ಕರ್ಮ ಕಳೆಯಿತೋ ಧರ್ಮ ಬೆಳೆಯಿತೋ ಪುಣ್ಯ ಭೂಮಿಯಲ್ಲಿ, ಅಡವಿಯ ಲಿಂಗರ ಪಾದದಲ್ಲಿ, ಶಿವಯೋಗಿ ಶರಣರ ದರ್ಶದಲ್ಲಿ. ಇದೊಂದು ಹಾಡನ್ನು ಕೂಡ ಇನ್ನ 10-12 ದಿವಸದಲ್ಲಿ ಇದೊಂದು ಹಾಡ ಬಿಡುಗಡೆ ಆಗುತ್ತೆ. ಈ ಹಾಡ ಇವತ್ತ ಡೌನ್ಲೋಡ್ ಹಾಕಿ ಬಿಡುಗಡೆ ಮಾಡೋಣ. ಬಾಬು ಅಂಕಲಿಗಿ ಅವರು ಅತ್ಯಂತ ಸುಮಧುರದ ಧ್ವನಿಯಲ್ಲಿ ಅಪ್ಪವರ ಮೇಲೆ ಕಟ್ಟಿದಂಥ ಒಂದು ಭಕ್ತಿಯ ಧ್ವನಿ ಸುರುಳಿ ಎಲ್ಲರ ಮನಮುಟ್ಟುವಂತೆ ಆಯಿತು. ಬಹಳಷ್ಟು ಅರ್ಥಪೂರ್ಣವಾಗಿ ಕವಿತೆಯನ್ನು ರಚನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಶ್ರೀಗಳು ಮಠದ ಪರವಾಗಿ, ಎಲ್ಲ ಪೂಜ್ಯರ ಪರವಾಗಿ, ನಡೆದಂಥ ಎಲ್ಲ ಭಕ್ತಾದಿಗಳ ಪರವಾಗಿ ಅನಂತ ಅನಂತ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈಗ ಮಕ್ಕಳ ಕಾರ್ಯಕ್ರಮ ಪ್ರಾರಂಭ ಆಗುವ ಮುಂಚೆ ಈಗ ಚಾಲು